विजन सिटी प्रदेश में चल रही पवित्र वचन नाम से मैं आप सभी लोगों को पवित्र परमेश्वर के वचन के बारे में स्वागत करता हूँ। अभी हम सब लोग परमेश्वर के वचन को ध्यान करेंगे। हमारे बीच में आज बेंगलोर से पास्टर नीतीश भैया आने वाले हैं और उनको हम स्वागत करेंगे और वचन को ध्यान प्रेस लॉर्ड। ಸಾರಿ ಬ್ರದರ್, ಮಿಸ್ ಆಗೋಯ್ತು ಇದು ಲಾಗಿನ್ ನಂದು Okay. ಫೋನ್ ಚೇಂಜ್ ಪರವಾಗಿಲ್ಲ ಆಯ್ತು. ಓಕೆ ಪರವಾಗಿಲ್ಲ ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಕರೆಂಗೆ. ಪ್ರೀತಿಯ ತಂದೆ, ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮನ್ನೇ ನಾವು ನಂಬಿದ್ದೇವೆ, ನಿಮ್ಮನ್ನು ದೇವರೇ ನಾವು ಪ್ರೀತಿಸ್ತೇವೆ. ದೇವರೇ, ನಮ್ಮನ್ನು ಎಷ್ಟೋ ನೀವು ಪ್ರೀತಿಸಿದ್ದೀರಾ, ನಮ್ಮೊಬ್ಬೊಬ್ಬರನ್ನು ದೇವರೇ ನೀವು ಅರಿತಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಹಸ್ತ ನಮ್ಮೊಬ್ಬೊಬ್ಬರ ಮೇಲೆ ಇದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನದ ಆರಾಧನೆಯನ್ನು ಆಶೀರ್ವದಿಸಿಕೊಡಿ. ದೇವರೇ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತಾಡಿ, ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೇಲೆ. ಸರಿ, ಇವತ್ತು ಬಂದು ಡೈಲಿ ಡಿವೋಷನ್ ಅಲ್ಲಿ 104ನೇ ಕೀರ್ತನೆ ಬಗ್ಗೆ ಬರ್ದಿದೆ. आज हर दिन की उस परमेश्वर के वचनों के किताबों में भजन संहिता 104 अध्याय लिखा हुआ है। ಇದು ಬಂದು ದೇವರು ಬಂದು ಹೇಗೆ ಎಲ್ಲವನ್ನು ಸೃಷ್ಟಿಸಿ ಎಲ್ಲ ಕಾರ್ಯಗಳನ್ನು, ಭೂಮಿಯಲ್ಲಿರೋ ಎಲ್ಲ ಕಾರ್ಯಗಳನ್ನು ಗಮನಿಸ್ತಾನೆ, ಅದಕ್ಕೆ ಪೋಷಿಸ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. तो हम इस अध्याय में देखते हैं कि परमेश्वर ने सारे वस्तुओं को सृष्टि करके सब वस्तुओं को वो ध्यान लगाते हैं। ನಮ್ಮ ಲೈಫ್ ಮಾತ್ರ ಅಲ್ಲ, ಪಕ್ಷಿಗಳು, ನದಿಗಳ ಉದ್ದೇಶ, ಸಮುದ್ರದ ಉದ್ದೇಶ, ಎಲ್ಲದಕ್ಕೆ ಹಿಂದೆನೂ ಒಂದು ಡಿಸೈನ್, ಒಂದು ಉದ್ದೇಶ ಇದೆ. तो केवल इंसान के विषय पर नहीं है, बल्कि पक्षियों के विषय में हो, नदियों के विषय में हो, समुद्र के विषय में हो, उन सबको बनाने के लिए या उनका भी परमेश्वर ने उस डिजाइन बनाने के लिए ಪರ್ಪಸ್, ಒಂದು ಪರ್ಪಸ್, ಒಂದು ಉದ್ದೇಶ ಇದೆ, एक योजना है। ಸೊ ನಿಮ್ ಮನೆ ಆಚೆ ಬರ್ತೀರಾ, ಒಂದ್ ಪಕ್ಷಿ ಶಬ್ದ ಕೇಳಿಸುತ್ತೆ, ಅದನ್ನು ದೇವರ ಉದ್ದೇಶನೇ. तो ಏನ್ ಹೇಳಿದ್ರಿ? ಇಲ್ಲ, ಮನೆ ಆಚೆ ಬರ್ತೀವಿ, ಬಂದಾಗ ಒಂದ್ ಪಕ್ಷಿ ಶಬ್ದ ಕೇಳಿಸುತ್ತೆ, ಅದು ದೇವರ ಕ್ರಿಯೇಷನ್ ಅಂಡ್ ಉದ್ದೇಶ, ಅದು ದೇವರ ಉದ್ದೇಶ ಅದು. तो अगर आप घर से बाहर निकलते हैं तो उस वक्त में एक पक्षी का आवाज आप सुनाई देते हैं, तो वो भी परमेश्वर का एक उद्देश्य है। ಸೊ ಇದನ್ನ ಈ 104ನೇ ಅಧ್ಯಾಯದಲ್ಲಿ ನೋಡ್ತೀರಾ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಅವ್ರು ಮಾಡಿರೋ ಎಲ್ಲ ಕಾರ್ಯಗಳನ್ನು ಸರ್ವೋ ಕೃಷ್ಟನು, ಅಂದ್ರೆ ಎಲ್ಲವನ್ನೂ ದೇವರು ಬಂದು ಸೃಷ್ಟಿ ಮಾಡಿರೋನು. ನನ್ನ ದೇವರು, ನನ್ನ ಪರ್ಸನಲ್ ದೇವರು ಬಂದು, ನನ್ನ ದೇವರು, ನನ್ನ ಯೆಹೋವನ, ನನ್ನ ಮನದಲ್ಲಿ, ನನ್ನ ಆತ್ಮದಲ್ಲಿರೋ ದೇವರು ಸರ್ವವನ್ನು ಸೃಷ್ಟಿಸುವ ದೇವರು ಎಂಬುದಾಗಿ ಹೇಳ್ತಾರೆ. देखिएगा यहाँ पर भजन संहिता में भक्त दाऊद लिखता है कि मेरे मन तो यहोवा को धन्य कह, क्योंकि परमेश्वर जो है वो सब वैभव रहने वाला परमेश्वर है, सब चीजों को सृष्टि किया है वो। ಸೊ ಗ್ರೇಟ್, ಯು ಆರ್ ಗ್ರೇಟ್, ನೀವು ಸರ್ವದಷ್ಟು ಅಂದ್ರೆ ಯು ಆರ್ ಗ್ರೇಟ್, ನೀವು ಬಂದು ಎಲ್ಲವನ್ನು ಏನೇನಂದ್ರೆ ಫಸ್ಟ್ ದೇವ್ರು ಬಂದು ನಾನು ನೋಡೋಣ ಒಂದೊಂದು ಪಾಯಿಂಟ್ ಆಗ ಫಸ್ಟ್ 4 ವಚನದಲ್ಲಿ ದೇವರ ಪ್ರಸನ್ನತೆ, ನೀರಿನ ಮೇಲೆ, ಮೋಡದ ಮೇಲೆ, ದೇವ್ರು ಬಂದು ಗಾಳಿಯಲ್ಲಿ, ದೇವ್ರು ಬಂದು ಎಲ್ಲದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಒಂದೊಂದನ್ನು ದೇವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ 4 ವಚನಗಳಲ್ಲಿ ನಾವು ನೋಡ್ತೀವಿ. देखिएगा यहाँ पर पहला पद से लेकर हम 4 पद तक पढ़ते हैं, तो वहां पर परमेश्वर का दास ये बता रहा है कि परमेश्वर एक महान है, क्योंकि उस परमेश्वर ने सब कुछ को उसने सृष्टि किया। पहले वो पानी के बारे में हो या हवा के बारे में हो या और आकाश के बारे में हो, उन्हीं विषय पर 4 पदों में हम देख सकते हैं। ಸರಿ, ಸೊ ಅದ್ ಮಾತ್ರ ಅಲ್ಲ, 5ರಿಂದ 9ನೇ ವಚನ ನೀವು ನೋಡ್ತೀವಿ, ದೇವ್ರ ಏನ್ ಮಾಡ್ತಾ ಇದಾರೆ ಇಲ್ಲಿ, ಭೂಮಿ, ಆಮೇಲೆ ಸಮುದ್ರ, ಆಮೇಲೆ ಬೆಟ್ಟಗಳು, ಎಲ್ಲವನ್ನು ದೇವ್ರು ಬಂದು ಹೆಂಗ್ ಬರ್ಬೇಕು, ಯಾವ್ಯಾವ ಬೆಟ್ಟ ಎಲ್ಲೆಲ್ಲಿರ್ಬೇಕು, ಎಲ್ಲೆಲ್ಲಿ ನೀರ್ ಎಷ್ಟು ಬರ್ಬೇಕು, ಸಮುದ್ರದಲ್ಲಿ ಎಲ್ಲಿ ಕ್ರಾಸ್ ಮಾಡಬಾರ್ದು, ಭೂಮಿ ಒಳಗೆ ಎಲ್ಲಿ ನೀರ್ ಬರಬಾರ್ದು, ಸಮುದ್ರ ಎಲ್ಲಿ ಸ್ಟಾಪ್ ಆಗ್ಬೇಕು, ದೇವ್ರು ಬಂದು ಅದನ್ನು ಸ್ಥಾಪಿಸಿದಾರಂತೆ. 5ನೇ ವಚನ 9ನೇ ವಚನ. तो 5वें पद से लेकर 9वें पद तक पढ़ते हैं, तो वहां पर परमेश्वर ने धरती को हो गया, समुद्र को हो गया और सारे
पहाड़ों के विषय में भी बात की है, क्योंकि कहीं पर भी पानी उस सीमा को पार नहीं होना चाहिए और इस जगह में नहीं आना चाहिए। और हर एक जो पहाड़ है वो कौन सी जगह में रहना चाहिए, और उस सारे चीजों को सीमा परमेश्वर ने दिया। 10 ರಿಂದ 13ನೇ ವಚನ ನೋಡಿ. ದೇವ್ರು ಬಂದು ಹೇಗೆ ನದಿಗಳನ್ನು, ಆ ನದಿಗಳಲ್ಲಿ ನದಿಗಳು ಎಲ್ಲೆಲ್ಲ ಓಡತ್ತೆ, ಎಲ್ಲೆಲ್ಲ ನೀರ್ ಬರ್ಬೇಕು, ಉತ್ಪತ್ತಿ ಆಗ್ಬೇಕು, ನೀರ್ ಬರ್ಬೇಕು, ಅದರಿಂದ ಮೃಗಗಳು ಪಕ್ಷಿಗಳಿಗೆ ನೀರ್ ಸಿಗುವಂತೆ ಆ ಆ, ದೇವ್ರು ಬಂದು ಅವರಿಂದ ಎಲ್ಲ ಮಾಡಿದಾರಂತೆ. तो उसके बाद 10 से लेकर 13 पद तक पढ़ते हैं, तो वहां पर परमेश्वर ने नदियों के बारे में, क्योंकि उस नदी के द्वारा बहने वाले जो पानी है वो कौन कौन से क्षेत्रों में जाकर वो बहना चाहिए, क्योंकि उसके वजह से हर जानवर को हो गया और हर एक पक्षी को हो गया पानी मिल सके, इसके लिए भी परमेश्वर ने एक सीमा और तय कर लिया। ನೋಡಿ, 13ನೇ ವಚನದ ಕೊನೆ ಭಾಗದಲ್ಲಿ ನಿನ್ನ ಕಾರ್ಯಫಲದಿಂದ ಭೂಮಿಯು ತೃಪ್ತಿ ಹೊಂದುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. तो देखिएगा उसका 104 अध्याय का 13 पद का आखिरी पद वहां अगर पढ़ते हैं तो, तेरे कामों के फल से पृथ्वी तृप्त रहती है, ನೋಡಿ, ऐसे लिखी गई है। ದೇವರ ಕೈಗಳ ಫಲದಿಂದ ಭೂಮಿನೇ ತೃಪ್ತಿಯಾಗಿದೆ ಅಂತೆ. ನೋಡಿ, ಎಷ್ಟು ಸುಂದರವಾಗಿ ದೇವರು ಬಂದು ಈ ಭೂಮಿನ ಸೃಷ್ಟಿ ಮಾಡಿ ಅದನ್ನು ಆಳ್ತಾ ಇದ್ದಾರೆ. ಅದು ಭೂಮಿನೇ ಫುಲ್ ತೃಪ್ತಿಯಾಗಿದೆ, ಪಕ್ಷಿ ಮೃಗಗಳು ಎಲ್ಲ ತೃಪ್ತಿಯಾಗಿದೆ. तो देखिएगा परमेश्वर ने कितना खूबसूरत से उसको सृष्टि करते हैं और उसको शासन करते हैं, क्योंकि उसके वजह से सारा पृथ्वी जो है वो तृप्त महसूस करती है। ಆಮೇಲೆ 14-15 ವಚನ ನೋಡಿ, ಇಲ್ಲಿ ಬಂದು ದೇವ್ರು ಏನ್ ಮಾಡ್ತಾರಂತೆ, ಪಶುಗಳಿಗೆ ಮಾತ್ರ ಅಲ್ಲ, ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ. ಅವ್ರು ಬಂದು ಏನ್ ಮಾಡ್ತಾರೆ, ಅವರು ಅಡ್ಗೆ ಮಾಡಿ ನಾವು ಬಂದ್ಬಿಟ್ಟು ರೊಟ್ಟಿ ತಿಂತೀವಲ್ಲ, ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಸೊ ಏನ್ ಮಾಡ್ತೀವಿ, ನಮಗೆ ಮನೆಯಲ್ಲಿ ಅನ್ನ ರೊಟ್ಟಿ ಇದನ್ನು ಕೂಡ ದೇವ್ರು ಬಂದು ಏನ್ ಮಾಡ್ತಾರೆ, ಪೈರುಗಳನ್ನು ಭೂಮಿಯಿಂದ ಬರೋ ತರ ನಮ್ಮ ಹೃದಯಗಳು ಆನಂದವಾಗಿರ್ಬೇಕೆಂಬುದಾಗಿ ದೇವ್ರು ಬಂದು ನಮಗೆ ಎಣ್ಣೆ ಕೊಟ್ಟು ಎಲ್ಲ ದೇವ್ರು ಬಂದು ನಮ್ಮನ್ನ ಸಂತೋಷ ಪಡಿಸ್ತಾರಂತೆ. तो यहाँ पर देखिएगा, फिर आप 14 से लेकर 15 पद तक पढ़ते हैं तो यहाँ पर मनुष्य के लिए जो अनाज की जरूरत है वो सारा अनाज जो है, जो खेत में हम डाला जाते हैं, जो खाते हैं, तो वो सारे चीजों को भी परमेश्वर ने बनाते हैं ताकि मनुष्य भी क्या हो सके, वो तृप्त महसूस कर सके। ಸೊ ಆಮೇಲೆ ತಿರ್ಗಾ ಬಂದು ದೇವ್ರು ಬಂದು ಸೂರ್ಯ ಚಂದ್ರನ ಬಗ್ಗೆ ದೇವ್ರು ಬಂದು ಅದು ಹಗಲು ಹಿರುಳು ಹೆಂಗೆ ಬಂದು ಕೆಲಸ ಮಾಡ್ಬೇಕು, ಅದು ಬಂದು ಹೇಗೆ ಮನುಷ್ಯನು ಬಂದು 23ನೇ ವಚನ ನೋಡಿ, ಮನುಷ್ಯನು ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಾನೆ, ಸಾಯಂಕಾಲದವರೆಗೂ ದುಡಿಯುತ್ತಾನೆ ಎಂಬುದಾಗಿ ದೇವ್ರು ನೋಡಿ ಕೆಲಸನೂ ಕೊಟ್ಟಿದ್ದಾರೆ. ಒಂದ್ ಕೆಲಸ ಮಾಡೋದಕ್ಕೆ ಬೆಳಗಿಂದ ಸಾಯಂಕಾಲ ತನಕ ಏನಾದ್ರು ಒಂದು ಕೆಲಸ ಮಾಡ್ಬೇಕು ನಾವು. ಆ ಕೆಲಸವನ್ನು ದೇವರೇ ಬಂದು ಸ್ಟಾರ್ಟ್ ಮಾಡಿದ್ದು. तो 23 पद तक पढ़ते हैं, अगर हम पढ़ते हैं तो वहां पर परमेश्वर ने सूरज और चांद को उसके ऊपर पदों में जिक्र करते हैं, क्योंकि दिन को और रात को वो शासन कर सके। क्योंकि 23 पद को अगर पढ़ते हैं तो देखिएगा, तब मनुष्य अपने काम के लिए और संध्या तक परिश्रम करने के लिए निकलता है। यानी कि इस प्रकार से मनुष्यों के लिए जो आवश्यकता है उस रोशनी को भी परमेश्वर ने बनाते हैं। ಸರಿ. ಸೊ ಎಲ್ಲವೂ ದೇವರ ಸೃಷ್ಟಿ. ನಾವು ಮಾಡೋ ಕೆಲಸ, ನಾವು ತಿನ್ನೋ ಊಟ, ನಾವಿರೋ ಜಾಗ, ನಮ್ಮ ಪಕ್ಕದಲ್ಲಿರೋ ಇದು ಲೈಕ್ ನೇಚರ್, ಎಲ್ಲವನ್ನು ಪರಿಸರ ಎಲ್ಲ ಬಂದು ದೇವ್ರು ಬಂದು ಸೃಷ್ಟಿ ಮಾಡಿದ್ದಾರೆ ನೋಡಿ. तो ये सारा सब कुछ बनाने के लिए परमेश्वर ही कारण है, क्योंकि परमेश्वर हर प्रकार के भोजन को जो हमारे लिए जरूरत है, हर जगह को हो गया, और हर प्रकार के जो सृष्टि हमारे अगल बगल में दिख रहा है, जो प्रकृति दिख रही है, उस सब के लिए परमेश्वर ही कारण है। ನೋಡಿ, ಇವಾಗ 27-28ನೇ ವಚನ ಹಿಂದಿಯಲ್ಲಿ ಓದ್ಬೇಕು, ನಾನು ಕನ್ನಡದಲ್ಲಿ ಓದ್ತೀನಿ. ಇವೆಲ್ಲ ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ, ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ, ನಿನ್ನ ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ಸೊ ನೋಡಿ, ಮನುಷ್ಯರಿಂದ ಎಲ್ಲರೂ, ಪರಿಸರ, ಪಕ್ಷಿಗಳು, ಮೃಗಗಳು ಎಲ್ಲರೂ ಬಂದು ದೇವರ ಕೈಗೆ ಆಹಾರಕ್ಕೋಸ್ಕರ ನಾವು ಬಂದು ಕಾಯ್ತಾ ಇದೀವಿ. ಅವ್ರ ಕೈಯಿಂದ ನಾವು ತಗೊಂಡು ಅದರಿಂದ ನಾವು ತೃಪ್ತಿ ಆಗ್ತೀವಿ ಎಂಬುದಾಗಿ ಬರೆಯಲ್ಪಟ್ಟಿದೆ. तो 27 और 28 पद को पढ़ते हैं तो वहां पर ऐसे बात किया गया है कि इन सबको तेरा ही आसरा है कि तू उनका आहार समय पर दिया करे, तो उन्हें देते हैं वे चुन लेते हैं, तो अपने
मुट्ठी खोलता है और वे उत्तम पदार्थों से तृप्त होते हैं। हम्म। देखिएगा, सब चीज जो है परमेश्वर के हाथ से लेकर वो अपने जीवन में आनंदित होते हैं। ಸೊ ನಾವು ದೇವ್ರ ಏನಕ್ಕೆ ಈ ಕೀರ್ತನೆ ಬರೆಯಲ್ಪಟ್ಟಿದೆ ಅಂದ್ರೆ, ನಾವು ಎಲ್ಲವೂ ದೇವ್ರ ಕೈಯಲ್ಲಿದೆ, ಎಲ್ಲವೂ ದೇವ್ರ ಕೈಯಿಂದ ಪಡ್ಕೊಳ್ತಾ ಇದೀವಿ, ಅದರಿಂದ ದೇವ್ರು ನಮ್ಮನ್ನ ತೃಪ್ತಿ ಪಡಿಸ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳ್ಕೊಬೇಕು, ನಂಬರ್ ಒನ್. तो इस भजन संहिता लिखने का कारण क्या है? सब कुछ परमेश्वर के हाथ में ही है और परमेश्वर के हाथ से ही हम तृप्त महसूस करना है बोल के समझने के लिए। ಯಾಕಂದ್ರೆ ಅನೇಕ ಸಾರಿ ನಮಗೆ ತೃಪ್ತಿ ಆಗೋದಿಲ್ಲ. ಮನುಷ್ಯನ ಹೃದಯದಲ್ಲಿ ಆ ತೃಪ್ತಿ ಅನ್ನೋದು ಬಂದು ತುಂಬಾ ಕಷ್ಟ. ಅಪೊಸ್ತಲ ಪೌಲು ಫಿಲಿಪಿಯರಲ್ಲಿ ಬರೀತಾರೆ 4ನೇ ಅಧ್ಯಾಯದಲ್ಲಿ, ನಾನು ಮೇಲಿದ್ದಾಗ್ಲೂ ನಾನು ತೃಪ್ತಿಯಾಗಿರ್ತೀನಿ, ನಾನು ಕೆಳಮಟ್ಟದಲ್ಲಿದ್ರು ತೃಪ್ತಿಯಾಗಿರ್ತೀನಿ, ನಾವು ಯಾವ ಸನ್ನಿಧಾನದಲ್ಲೂ ದೇವ್ರು ಬಂದು ನನಗೆ ದೇವ್ರು ಕೊಡೋ ಬಲದಿಂದ ನಾನು ತೃಪ್ತಿಯಾಗಿರ್ತೀನಿ ಎಂಬುದಾಗಿ ಹೇಳ್ತಾರೆ. तो देखिएगा, हम हर चीजों में तृप्त रहने के लिए सीखना चाहिए। पौलुस बताता है कि फिलिपियों का 4 का 4 पद में कि मुझे अगर मेरे पास रहता भी तभी भी मैं तृप्त महसूस करता हूँ, अगर मेरे पास ना भी रहे तभी मैं तृप्त महसूस करता हूँ करके वहां पर बोलते हैं। ಸೊ ಅದರಿಂದ ನಮ್ಮ ಮನಸ್ಸು ಬಂದು ಏನಾಗತ್ತಂದ್ರೆ, ಕೆಲವು ಟೈಮಲ್ಲಿ ಚಿಂತೆಗೊಳಗಾಗತ್ತೆ. ಏನಾಯ್ತು ಅಂದ್ರೆ, ನಾನು ಹೇಳ್ತೀನಿ, ಒಬ್ರು ಒಂದು ದೊಡ್ಡ ಕೆಲಸದಲ್ಲಿದ್ರು. ಅವ್ರು ಬಂದು ಒಂದು 20 ವರ್ಷ ದೊಡ್ಡ IT ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. क्योंकि कभी कभी हम बहुत उदास हो जाते हैं, तो उसके लिए मैं एक कहानी घटना बताना चाहता हूँ। एक IT कंपनी में काम करने वाले एक बहुत बड़े एक व्यक्ति थे। 20 ವರ್ಷ ಕೆಲಸ ಮಾಡಿದ್ರು ಅದ್ರಲ್ಲಿ. लगभग 20 साल वो काम किए थे। ಅವ್ರು ಹೇಳ್ತಾ ಇದ್ರು, ನಾನು 20 ವರ್ಷದಲ್ಲಿ ನಾನು ಏನೇನೋ ಅಚೀವ್ ಮಾಡಿದೀನಿ, ನಾನು ಇದು ಮಾಡಿದೆ, ನಾನು ಈ ಟೀಮಿಂಗ್ ಮಾಡಿದ್ದನ್ನ ಬಂದು ನನ್ನನ್ನು ಹಿಂಗ್ ಹೊಗಳಿದ್ರು, ಅವ್ರು ಹಿಂಗ್ ಮಾಡಿದ್ರು ಅಂತ ಅವ್ರು ಬಂದು ತಮ್ಮನ ಬಗ್ಗೆ ಅವ್ರ ಕೈಗಳ ಪ್ರಯಾಸವನ್ನು ಅವ್ರು ಬಂದು ಏನ್ ಹೇಳ್ತಾ ಇದ್ರು, ತುಂಬಾ ದೊಡ್ಡದಾಗಿ ತೋರಿಸ್ಕೊತಾ ಇದ್ರು, ನಾನು ಇದೆಲ್ಲ ಮಾಡಿದೆ, ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾ ಇದ್ರು. तो वो व्यक्ति आकर बोलने लगे कि मैं जिस जगह में काम करता था तब मैंने मेरे टीम को ऐसे किया वैसे किया, मतलब अपना काम जितने भी वो किया था वो सारे काम को बहुत ही तारीफ करते हुए बात कर रहे थे। ಕೊನೆಗೆ ಏನಾಯ್ತು, ಒಂದು ದಿನ, ಇವಾಗ ಈ ಎಲ್ಲ ಬಂತಲ್ಲ, ಅಂತ ಹೇಳ್ತಾರಲ್ಲ, ನೀವು ಕೇಳಿರ್ತೀರ ನ್ಯೂಸ್. ಇದೆಲ್ಲ ಬಂದಾಗ ಏನಾಯ್ತು, ಅವ್ರಿಗೆ ಮನ್ಸು ಬಂದು ಒಡೆದೋಯ್ತು. ಯಾಕಂದ್ರೆ ಅವ್ರು ಇಲ್ದೇನೆ ಎಷ್ಟೋ ಕಾರ್ಯಗಳೇ ನಡೆಯಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. तो अभी हाल ही फिलहाल क्या हो गया, आप जानते हैं AI की दुनिया जब आ गया तब वो ना रहते हुए बहुत सारा काम होने लगा। ಸೊ ಇವಾಗ ಇವ್ರಿಗೆ ಬೇಜಾರಾಗೋಯ್ತು, ನಾನು ಇಷ್ಟು ಗ್ರೇಟ್ ಆಗಿದ್ನಲ್ಲ, ಇವಾಗ ನಾನು ಏನು ಇಲ್ದೆ ಆಗ್ಬಿಟ್ಟಿದ್ದೀನ, ನಾನು ಯೂಸ್ಲೆಸ್ ಆಗ್ಬಿಟ್ಟಿದೀನಿ ನಾನು ಅಂತ ಚಿಂತೆಗೆ ಒಳಗಾಗ್ಬಿಟ್ರು. तो अभी वो बहुत उदास होने लगे कि मैं क्या था और मैंने कैसे रहा, लेकिन अब क्या हो गया बोल के वो बहुत चिंतित होने लगे। ಚಿಂತೆ ಮಾಡಿ 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 ಒಂಥರ ನಿದ್ದೆ ಬರ್ತಾ ಇಲ್ಲ, ಒಂಥರ ಹುಚ್ಚರ ತರ ಏನೇನೋ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಏನೇನೋ ಆಗ್ತಾ ಇದೆ, ಹಂಗೆ ತಲೆ ಸುತ್ತಿ ಬಿದ್ದೋಗೋ ತರ ಏನೇನೋ ಆಗ್ತಾ ಇದೆ. ಅವ್ರು ಕೊನೆಗೆ ಕೆಲಸದಿಂದಾನೆ ಆಚೆ ಬಂದ್ಬಿಟ್ರು. तो वो सोचते सोचते चिंता करते 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 इतना कमजोर हो गए कि वो सही से ढंग से खड़ा नहीं हो पाते थे। अगर ज्यादा सोचेंगे तो वो गिर भी सकते हैं, वैसे हालत में वो आ गए। आखिरी में वो कंपनी से वो बाहर ही आ गए। ಚಿಕ್ಕ ಮಗು ತರ ಆಗೋದ್ರು ಈಗ. अभी वो एकदम छोटा बच्चे के जैसे हो गए। ಅವ್ರಿಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. उन्हें सोच भी नहीं सक रहे अभी। ಸೊ ಏನಕ್ಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ, क्यों मैं इसको बात कर रहा हूँ? ಏನಂದ್ರೆ, ನಾವು ಅನ್ಕೊಳ್ತೀವಿ ನಮ್ ಕೈಯಿಂದ ನಮ್ಮ ಹಸ್ತ ಎಲ್ಲವನ್ನು ಮಾಡಿದೆ ಅಂತ ನಾವು ಅಳ್ಕೊಳ್ತೀವಿ. ಬಟ್ ಇಲ್ಲಿ ಈ ಕೀರ್ತನೆ ಓದ್ಬೇಕಾದ್ರೆ ದೇವರ ಹಸ್ತ ಎಲ್ಲ ನಡೆಸ್ತಾ ಇದೆ, ದೇವರ ಹಸ್ತನೇ ನಮ್ಮನ್ನು ತೃಪ್ತಿ ಪಡಿಸ್ತಾ ಇದೆ. ಚಿಕ್ಕ ಊಟದಿಂದ ಎಲ್ಲವೂ ಬಂದು ಅವ್ರ ಕೈಯಿಂದ ನಮಗೆ ಬರ್ತಾ ಇದೆ, ಅವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದನ್ನ ನಾವು ಯಾವತ್ತೂ ನಾವು ಜ್ಞಾಪಕ ಇಟ್ಕೋಬೇಕು. तो यहाँ पर देखिएगा, ये मैं इसलिए बताया है कि हम सोच रहे कि सब कुछ मेरे द्वारा होता है, मेरे ही वजह से होती है। ये बिल्कुल गलत है, क्योंकि सब कुछ जो है परमेश्वर के हाथ में है, सब कुछ परमेश्वर के हाथों के द्वारा ही हो रही है। ಸೊ ದೇವ್ರ ಏನ್ ಮಾಡ್ತಾ ಇದಾರೆ, 30ನೇ ವಚನ ನೋಡಿ, 30ನೇ ವಚನ, ನೀವು ಜೀವ ಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ, ಭೂಮಿಯನ್ನು ನೂತನ ಪಡಿಸುತ್ತಿರುತ್ತೀರಿ ಎಂಬುದಾಗಿ ಹೇಳುತ್ತೆ. तो यहाँ पर 30वां पद को देखिएगा, यहाँ पर ऐसे जिक्र किया गया है भजन संहिता में 104 का 30वां पद में, फिर तो अपनी ओर से सांस भेजता है और वे सिरजे जाते हैं और तो धरती को नया कर देता है। ದೇವರು ನಮ್ಮನ್ನು ನಮ್ಮ ಉಸಿರಾಡ್ತಿದೀವಿ ನೋಡಿ, ಇವಾಗ ನಾವು ಉಸಿರಾಡ್ತಾ ಇದೀವಿ, ಉಸಿರಾಡಿ ಮೀಟಿಂಗ್ ಜಾಯ್ನ್ ಆಗಿದ್ದೀರಾ. ಒಬ್ಬೊಬ್ಬರನ್ನು ಕೂಡ ನಮಗೆ ಆ ಉಸಿರನ್ನ ಕೊಟ್ಟಿದ್ದು ದೇವರು, ಜೀವ ಶ್ವಾಸವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. अभी जो सांस ले रहे हैं, ये अभी जो आप लोग प्रार्थना में आके बैठे हुए हैं, ये सांस जो ले रहे हैं ना, ये सांस भी परमेश्वर ने दिया हुआ है हमारे लिए।
ಒಬ್ರು ಯಾರು ಬಂದು ಮೇಲಲ್ಲ, ಒಬ್ರು ಕೆಲಸ ಮಾಡ್ತಾ ಇದಾರೆ, ಇವ್ರು ದೊಡ್ಡ ಕೆಲಸ IT ಕೆಲಸ ಮಾಡ್ತಾ ಇದಾರೆ, ಇವ್ರು ತುಂಬಾ ಗ್ರೇಟ್, ಇವ್ರು ಆಟೋ ಓಡಿಸ್ತಾ ಇದಾರೆ, ಇವ್ರು ಚಿಕ್ಕವರು. ದಯವಿಟ್ಟು ಆತರ ಮನುಷ್ಯರನ್ನು ತಕಡಿಯಲ್ಲಿ ಹಾಕಿ ನೀವು ಎಡೆ ಹಾಕ್ಬೇಡಿ. तो यहाँ पर रहने वाले सभी लोग समझना बहुत जरूरत है। कोई भी काम या कोई भी व्यक्ति बड़ा नहीं होती है, चाहे वो आईटी कंपनी में काम करने वाला हो और एक ऑटो रिक्शा चलाने वाला हो, दोनों एक ही बराबर है। कोई किसी को भी तराजू में रख के ये बड़ा है ये छोटा है करके आप लोग मत तोलिएगा। ಲೋಕ ಹಂಗೆ ಲೆಕ್ಕ ಹಾಕತ್ತೆ, ಜನ ಹಂಗೆ दुनिया ಲೆಕ್ಕ ऐसे ಹಾಕ್ತಾರೆ, ही हिसाब करती है ಜನ ಹಂಗೆ ಲೆಕ್ಕ ಹಾಕ್ತಾರೆ, और सारे लोग भी वैसे ही हिसाब करते हैं। ನಿಮ್ ನೆಂಟ್ರು ಹಂಗೆ ಲೆಕ್ಕ ಹಾಕ್ತಾರೆ. तुम्हारे रिश्तेदार लोग भी ऐसे ही हिसाब करते हैं। ಅಂದ್ರೆ ನಿಮ್ ಹೃದಯದಲ್ಲಿ ಕ್ರಿಶ್ಚಿಯನ್ಸ್ ನಾವು, ನಮ್ ಹೃದಯದಲ್ಲಿ ದೇವರು ನಮ್ಮನ್ನ ಹೇಗ್ ಲೆಕ್ಕ ಹಾಕ್ತಾರೆ ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು. तो हमारे मसीह के जीवन में परमेश्वर प्रभु परमेश्वर अपने दिल में क्या महसूस करते हैं उसको हम सोचना चाहिए। ನಾವೆಲ್ಲರೂ ಒಂದೇನೆ, हम सब लोग एक है। ಇವಾಗ ಯಾರೋ ಬಂದು ಇದು ಸುಮ್ನೆ ಒಂದು ಕೃಷಿ ಕೆಲಸ ಮಾಡ್ತಾ ಇದಾರೆ, ಅವ್ರು ಬಂದು ಒಂದು ರೈತರಾಗಿದ್ದಾರೆ, ಅವ್ರು ಬಂದು ಅವ್ರು ಕೊಟ್ಟಿರೋ ಉಸಿರು ದೇವರು ಅವರಿಗೆ ಜೀವ ಶ್ವಾಸ ಕೊಟ್ಟಿದ್ದಾರೆ, ಅವ್ರು ಬಂದು ನಿತ್ಯ ಒಂದು ಆತ್ಮ, ಅವರು ಶ್ರೇಷ್ಠರು. ಅವರು ಎಲ್ಲೋ ನ್ಯೂಸ್ ಅಲ್ಲಿ ಬಂದಿಲ್ಲ, ಅವ್ರು ಯೂಟ್ಯೂಬ್ ಅಲ್ಲಿ ಇಲ್ಲ, ಅವ್ರು ಬಂದ್ಬಿಟ್ಟು ಇಲ್ಲಾಂದ್ರೆ ಅವ್ರು ಬಂದು ಫೇಮಸ್ ಆಗಿಲ್ಲ ಅಂತ ಅವ್ರೇನು ಯೂಸ್ಲೆಸ್ ಅಲ್ಲ, ಅವ್ರು ಬಹಳ ಯೂಸ್ಫುಲ್ ದೇವರಿಗೆ ಅವರು. तो मान के चलिएगा यहाँ पर कोई अगर खेती काम करने के लिए हमारे पास आते हैं तो वो भी परमेश्वर के लिए बहुत ही महत्व है, क्योंकि हो सकता है कि वो उतना फेमस नहीं होंगे, चाहे वो पेपर में नहीं आया होगा, नहीं तो कोई न्यूज में या यूट्यूब में नहीं आया होगा, लेकिन वो भी परमेश्वर के लिए बहुत ही महत्व है। ಯಾಕಂದ್ರೆ ಅವರ ಆತ್ಮಕ್ಕಾಗಿ ಯೇಸು ಕ್ರಿಸ್ತನು ರಕ್ತ ಸುರಿಸಿದ್ದಾರೆ, ನಿಮ್ಮ ಆತ್ಮಕ್ಕಾಗಿ ಯೇಸು ಕ್ರಿಸ್ತನು ರಕ್ತ ಸುರಿಸಿದ್ದಾರೆ. ನಿಮ್ಮನ್ನು ಏನ್ ಮಾಡೋದಕ್ಕೆ, ನಮ್ಮನ್ನು ನೂತನ ಪಡಿಸುವುದಕ್ಕಾಗಿ ಅವರು ಬಂದು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. क्योंकि परमेश्वर उनके लिए भी अपने जान को दिए हैं और हमारे लिए भी जान दिए हैं। हमें नया बनाने के लिए, उन्हें भी नया बनाने के लिए अपने जान को कुर्बान किए हैं। ಸೊ ಈ ಲೆಕ್ಕನ ನಾವು ಮೈಂಡ್ ಅಲ್ಲಿ ನಮ್ಗೆ ಫಿಕ್ಸ್ ಆಗ್ಬಿಟ್ರೆ, ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೇನೆ. ಯೇಸು ಕ್ರಿಸ್ತನ ಅವರ ಸೃಷ್ಟಿ, ನಾವು ಬಂದು ಅವರ ಇಮೇಜ್ ಅಲ್ಲಿ ನಾವು ಬಂದು ಸೃಷ್ಟಿ ಪಡಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಂಡ್ರೆ, ಎಲ್ಲ ಮನುಷ್ಯರಿಗೂ, ಚಿಕ್ಕವರಾಗಿರ್ಲಿ, ದೊಡ್ಡವರಾಗಿರ್ಲಿ, ಮಗುವಾಗಿರ್ಲಿ, ರೋಗಿಯಾಗಿರ್ಲಿ, ಯಾರೇ ಇರ್ಲಿ, ಎಲ್ಲರಿಗೂ ನಾವು ಯೇಸು ಕ್ರಿಸ್ತನ ಎಷ್ಟು ಮರ್ಯಾದೆ ಕೊಡ್ತಾರೋ ಅದೇ ಮರ್ಯಾದೆ ನಾವು ಎಲ್ಲರಿಗೂ ಕೊಡ್ತೀವಿ. तो यहाँ पर अगर ऐसे प्रकार का विचार रहती है तो प्रभु यीशु मसीह किस ढंग से इज्जत देते हैं हर एक व्यक्ति को, चाहे छोटा हो चाहे बड़ा हो, सबको हम बराबर इज्जत देते हैं। ಸೊ ಆ ರೀತಿಯಾದ ಯೋಚನೆಗಳು ನಮ್ಮ ಹೃದಯದಲ್ಲಿದ್ದಾಗ ನಮ್ಮ ಕುಟುಂಬ ಸಮಾಧಾನವಾಗಿರುತ್ತೆ, ನಮ್ಮ ಹೃದಯ ಸಮಾಧಾನವಾಗಿರುತ್ತೆ. ऐसे प्रकार के अगर विचार रहते हैं तो हमारा घर परिवार भी शांति से रहती है और हमारा दिल भी बहुत ही शांति से भरा रहता है। ಸೊ ಅವಾಗ ಏನ್ ಮಾಡ್ತಾ ಇದ್ರೆ, ಕೊನೆಯದಾಗಿ ಈ ಕೀರ್ತನೆಯಲ್ಲಿ ನೋಡಿ, ಇದೆಲ್ಲ ನಾವು ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ, ಅಯ್ಯೋ ದೇವ್ರು ಇಷ್ಟು ಸೃಷ್ಟಿ ಮಾಡಿದಾರ, ದೇವ್ರ ನದಿಗಳನ್ನ ಹೀಗ್ ಮಾಡಿದಾರ, ಪಕ್ಷಿಗಳನ್ನ ಹೀಗ್ ಮಾಡಿದಾರ, ನನ್ನನ್ನ ಹೀಗ್ ಮಾಡಿದಾರ, ನನಗೆ ಕೆಲಸ, ನನಗೆ ಊಟ, ನನಗೆ ನನ್ನ ಅವ್ರ ಕೈಯಿಂದ ನಾನು ಪಡ್ಕೊಳ್ತಾ ಇದ್ದೀನ, ಇದೆಲ್ಲ ನಾವು ತಿಳ್ಕೊಂಡಾಗ ನಾವು ದೇವ್ರನ್ನ ಸ್ತುತಿ ಮಾಡಲು, ನಾವು ಬಂದು ಆರಾಧನೆ ಮಾಡಲು ಸ್ಟಾರ್ಟ್ ಮಾಡ್ತೀವಿ. देखिएगा उस अध्याय का आखिरी पदों में अगर जब जाके पढ़ते हैं तो ये हमें समझ में आता है कि परमेश्वर ने ये सारा सृष्टि किया है, हमें भोजन देता है और इतना सब कुछ चला रहा है, तो मैं उस परमेश्वर को स्तुति करना शुरू कर देता हूँ। ಸೊ ಅದೇ ಕೊನೆಯದಾಗಿ ಹೇಳುತ್ತೆ ನೋಡಿ, ದೇವರ ಕ್ರಿಯೆಗಳಲ್ಲಿ ನೀವು ಸಂತೋಷ ಪಡ್ರಿ. 31, ಯೆಹೋವನ ಆತನ ಸೃಷ್ಟಿಗಳಿಂದ ಯೆಹೋವನಿಗೆ ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. तो यहाँ पर देखिएगा 31 पद में ऐसे लिखा गया है कि यहोवा की महिमा सदा काल बनी रहे, यहोवा अपने कामों से आनंदित हुए। ಸೊ ಇವಾಗ ದೇವರು ಪಕ್ಷಿಯನ್ನು ನೋಡಿ ಸಂತೋಷ ಪಡ್ತಾ ಇದಾರ ಇಲ್ವಾ? ಒಂದು ಮೃಗವನ್ನು, ಒಂದು ಕುರಿಯನ್ನು ನೋಡಿ ಸಂತೋಷ ಪಡ್ತಾ ಇದಾರ ಅಲ್ವಾ? ಖಂಡಿತ ಸಂತೋಷ ಪಡ್ತಾ ಇದ್ದಾರೆ ದೇವರು, ಯಾಕಂದ್ರೆ ಅದು ಅವರ ಸೃಷ್ಟಿ. परमेश्वर एक पक्षी को देखे या एक जानवर को देखे, खास करके अगर या कोई एक मेमना को देखे, परमेश्वर खुश महसूस करते हैं कि नहीं? वो जरूर करते हैं, क्योंकि वो सृष्टि परमेश्वर की है। ಇವತ್ತು ನೀವು ಅವರ ಜೀವ ಶ್ವಾಸವನ್ನು ದೇವರು ಕೊಟ್ಟು, ನೀವು ಅವರ ಸೃಷ್ಟಿ, ನಿಮ್ಮನ್ನು ನೋಡಿ ದೇವರು ಬಂದು ಏನ್ ಮಾಡ್ಬೇಕು? ಸಂತೋಷವಾಗಿದ್ದಾರೆ ಅವರು ಇವತ್ತು ನಿಮ್ಮನ್ನು ನೋಡಿ. तो देखिएगा, आपको परमेश्वर ने अपना जीवन का सांस दिया है और आपको देखकर भी परमेश्वर खुश महसूस करते हैं। ನನ್ನ ಮಗನು, ನನ್ನ ಮಗಳು, ನಾನು ಏನಕ್ಕೆ ಅವಳನ್ನ ಸೃಷ್ಟಿ ಮಾಡಿದ್ನೋ, ನಾನು ಏನಕ್ಕೆ ಅವನನ್ನು ಸೃಷ್ಟಿ ಮಾಡಿದ್ನೋ, ಆ ಉದ್ದೇಶವನ್ನು ಅವನ ಲೈಫ್ ಅಲ್ಲಿ ನೆರವೇರಿಸ್ತಾ ಇದ್ದಾನೆ
ಅಂತ ನೋಡ್ಬಿಟ್ಟು ದೇವ್ರು ಬಂದು ಸಂತೋಷವಾಗಿರ್ತಾರೆ. ಪರವಾಗಿಲ್ಲ, ನಾವು ಮಾಡಿರೋ ಎಲ್ಲ ಕಾರ್ಯಗಳನ್ನು ಅವ್ರು ಬಂದು ನಾನು ಆಸೆ ಪಟ್ಟಿರೋ ಕಾರ್ಯ ಎಲ್ಲ ಮಾಡ್ತಾ ಇದ್ದಾನೆ ಅಂತ ದೇವ್ರು ಬಂದು ಸಂತೋಷ ಪಡ್ತಾರೆ. तो परमेश्वर बहुत महसूस करते हैं कि मैं मेरा बेटा को मैंने सृष्टि किया हूँ, मैंने उनको सृजा हूँ बोल के। ಸೊ ಆದ್ರಿಂದ ಆ ಇವತ್ತು ಎಲ್ಲ ದೇವರ ಉದ್ದೇಶದ ಪ್ರಕಾರ ನಡೀತಾ ಇದೆ ಲೋಕದಲ್ಲಿ. ಅಂದ್ರೆ ಅನೇಕರು ಪಾಪದಿಂದ ನಾವೇನಾಗ್ಬಿಡ್ತೀವಿ, ದೇವರ ಉದ್ದೇಶದಿಂದ ನಾವು ದೂರ ಹೋಗ್ಬಿಡ್ತೀವಿ. ಬಟ್ ಆದ್ರೂ ನಾವೆಲ್ಲ ಯಾರು ಈ ಮೀಟಿಂಗ್ ಬಂದಿದ್ದೇವಲ್ಲ, ನಾವೆಲ್ಲ ಯೇಸುಪ್ಪ ರಕ್ತದಿಂದ ತೊಳೆಯಲ್ಪಟ್ಟು ದೇವರ ಏನು ನಮ್ಮನ್ನು ನಮ್ಮ 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 ಆತ್ಮಗಳನ್ನು ನೂತನ ಪಡಿಸಿ ನಾವು ಅವ್ರನ್ನ ಸ್ತುತಿ ಮಾಡೋದಕ್ಕೆ ದೇವ್ರು ನಮ್ಮನ್ನ ತಂದಿದ್ದಾರೆ. तो दुनिया के लोगों को छोड़ दीजिएगा, उनका विचार अलग है, लेकिन परमेश्वर हमें यहाँ पर उसे स्तुति करने के लिए, आराधना करने के लिए लाए हैं। जितने भी लोग अभी इधर आए हुए हैं, आप सब लोग परमेश्वर को ढूंढकर उसे महिमा करने के लिए आए हुए हैं। ಸೊ ನಾವು ಕರ್ತನಲ್ಲಿ ನಾವು ಸಂತೋಷವಾಗಿರೋಣ. तो इसलिए हम परमेश्वर पर सदा आनंदित रहें। ಇವತ್ತೇನ್ ಮಾಡಿ ಅಂದ್ರೆ, ನೀವು ಮನೆ ಆಚೆ ಹೋಗ್ತೀರಾ, ನಿಮ್ಮ ಸುತ್ತಲೂ ಅನೇಕ ದೇವರ ಹಸ್ತದ ಕ್ರಿಯೆಗಳು ನೀವು ಕಾಣ್ತೀರಾ. ಆಕಾಶ, ಭೂಮಿ, ನದಿ, ಜನ ಎಲ್ಲರೂ ನೋಡ್ತೀರಾ, ನಿಮ್ಮ ಕುಟುಂಬದವ್ರು ಎಲ್ಲರೂ ನೋಡ್ತೀರಾ. ನೀವು ದೇವರಿಗೆ ಥ್ಯಾಂಕ್ ಯು ಹೇಳಿ. तो आज आप घर से बाहर जाते हैं तो परमेश्वर के हस्तकला को देखेंगे, एक आसमान को देखेंगे, नदी को देखेंगे और हर प्रकार की सृष्टि को देखेंगे, खास करके आपके साथ रहने वाले लोगों को देखेंगे। तो इसके वजह से परमेश्वर को स्तुति कीजिएगा। ಯಾಕಂದ್ರೆ ಈ ವಾಕ್ಯ ಹೇಳುತ್ತೆ, ನಿನ್ನ ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ ಎಂಬುದಾಗಿ ಹೇಳ್ತದೆ. ಸೊ ಅದರಿಂದ ದೇವರೇ, ನೀವು ಕೈಯನ್ನ ತೆಗ್ದಿದ್ದೀರಾ, ನೀವು ನಮ್ಮನ್ನ ತೃಪ್ತಿ ಮಾಡಿದಾರ, ನನ್ನ ಹೃದಯವು ತೃಪ್ತಿಯಾಗಿರ್ಬೇಕಪ್ಪ ಎಂಬುದಾಗಿ ನಾವು ದೇವರನ್ನ ಕೇಳೋಣ. तो यहाँ पर हमें परमेश्वर से ये मांगना चाहिए, क्योंकि 28वां पद में यही लिखा गया है कि तू अपनी मुट्ठी खोलता है और वे उत्तम पदार्थों से तृप्त होते हैं। ಸೊ ನೀವು ನಂಬ್ರಿ, ದೇವರು ಒಳ್ಳೆ ಫ್ಯೂಚರ್ ಇಟ್ಟಿದ್ದಾರೆ. ದೇವರು ನಿಮ್ಮನ್ನು ಏನಕ್ಕೆ ಸೃಷ್ಟಿಸಿದಾರೋ ಆ ಉದ್ದೇಶವನ್ನು ದೇವರು ನೆರವೇರಿಸ್ತಾರೆ. तो परमेश्वर पर आप विश्वास कीजिएगा, किस पर्पस के लिए आपको बनाया गया है, वो उद्देश्य को परमेश्वर ने आपके जीवन में पूरा करते हैं। ಒಂದು ನಿಮಿಷನೂ ಲೇಟ್ ಆಗಲ್ಲ, ಒಂದು ನಿಮಿಷನೂ ಬೇಗ ಮಾಡಲ್ಲ, ಕರೆಕ್ಟ್ ಆಗಿ ದೇವರು ಮಾಡ್ತಾರೆ. तो एक मिनट्स भी आपको देरी नहीं होगा, एक मिनट भी आपको जल्दी नहीं होगा, वो ढंग के समय में परमेश्वर कार्य करते हैं। ಸರಿ, ನಾವು ಪ್ರಾರ್ಥನೆ ಮಾಡೋಣ. हम प्रार्थना करें। ಪ್ರೀತಿಯ ತಂದೆ, ಬ್ರದರ್ ನೀವು ಟ್ರಾನ್ಸ್ಲೇಟ್ ಮಾಡಿ ಪ್ರಾರ್ಥನೆ. ಪ್ರೀತಿಯ ತಂದೆಯೇ, ಈ ಬೆಳಗಿನ ಸಮಯಕ್ಕಾಗಿ, ನಿಮ್ಮ ಸೃಷ್ಟಿಗಾಗಿ ನಾವು ಸ್ತೋತ್ರ ಹೇಳ್ತೀವಿ. प्यारे खुदा, आपके सृष्टि के लिए और इस सुबह के लिए हम आपको स्तुति देते हैं। ದೇವರೇ, ನಾವು ನೋಡುವ ಎಲ್ಲ ಕಾರ್ಯವನ್ನು ಅಪ್ಪ ನೀವು ಕಂಟ್ರೋಲ್ ಮಾಡಿ ನೀವು ಸೃಷ್ಟಿ ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. परमेश्वर, जो चीज भी हम देखते हैं वो सारी चीजों को आपने नियंत्रण करके सृष्टि किया, इसलिए हम आपको स्तुति करते हैं। ದೇವರೇ, ನಿಮ್ಮ ಕೈಗಳಿಂದ ಬರುವ ಕಾರ್ಯಗಳಲ್ಲಿ ನಾವು ತೃಪ್ತಿಯಾಗಿರೋದಕ್ಕೆ ನಮಗೆ ಸಹಾಯ ಮಾಡಿ. परमेश्वर, आपके हाथों के द्वारा आने वाले हर एक कामों के द्वारा हम तृप्त महसूस करने के लिए मदद करें। ದೇವರೇ, ನಿಮ್ಮ ಕೈಗಳನ್ನು ತೆರೆದು ನಮಗೆ ನೀವು ಕೊಟ್ಟಿದ್ದೀರಾ ಎಂಬುದಾಗಿ ವಾಕ್ಯ ಹೇಳುತ್ತೆ. परमेश्वर, आपके हाथों को खोलकर हमें दिया है करके हम वचनों को देखते हैं। ದೇವರೇ, ನಿಮ್ಮ ಶ್ವಾಸವನ್ನು ನಮ್ಗೆ ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ. परमेश्वर, आपके सांस को हमारे जीवन में दिया, इसलिए धन्यवाद करते हैं। ದೇವರೇ, ಈ ಲೋಕದಲ್ಲಿ ಏನೋ ಒಂದು ಉದ್ದೇಶಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. परमेश्वर, इस दुनिया में कोई योजना के साथ हमें बनाया है, इसलिए हम आपको स्तुति करते हैं। ದೇವರೇ, ಪಕ್ಷಿ ಆ ಯೋಜನವನ್ನು, ದೇವರೇ ಆ ಪಕ್ಷಿಯ ಉದ್ದೇಶವನ್ನು ನೆರವೇರಿಸ್ತದೆ, ಅದೇ ತರ ಮನುಷ್ಯರು ಕೂಡ ನಾವು ದೇವರೇ ನಿಮ್ಮ ಉದ್ದೇಶವನ್ನು ನಾವು ನೆರವೇರಿಸುವಂತೆ ನಮಗೆ ಸಹಾಯ ಮಾಡಿ. परमेश्वर, एक पक्षी भी अपना जीवन में अपना उद्देश्य को पूरा करती है, ठीक उसी प्रकार हम भी हमारे जीवन का उद्देश्य को पूरा करने के लिए हमें सहायता करें। ದೇವರೇ, ನಮಗೆ ಈ ದಿನವನ್ನು ಆಶೀರ್ವದಿಸಿಕೊಡಿ. ಬಲಹೀನರಾಗಿದ್ದೀವಿ ಅಪ್ಪ, ನಮಗೆ ಹೆಂಗೆ ಯೋಚನೆ ಮಾಡ್ಬೇಕಂತ ಗೊತ್ತಿಲ್ಲ ಅಪ್ಪ. ನಿಮ್ಮ ಜ್ಞಾನದಿಂದ, ನಿಮ್ಮ ಬಲದಿಂದ ನಮ್ಮನ್ನು ಈ ದಿನ ತುಂಬಿಸಿ. परमेश्वर, आज के दिन को हमें आशीष कीजिएगा, ताकि हम सोच नहीं सकते कि क्या करना है क्या नहीं करना है, इसलिए आपके अच्छे विचारों को हमें देकर मदद करें। ದೇವರೇ, ಸೈತಾನನ ಕ್ರಿಯೆಗಳಿಂದ, ದೇವರೇ ಅವನ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸಿ, ನಮ್ಮನ್ನು ದೇವರೇ ನಿಮ್ಮ ದಾರಿಯಲ್ಲಿ ನಡೆಸಿ. शैतान का हर एक योजनाएं और उसका हर एक रास्ता से हमें बचाइएगा। ದೇವರೇ, ಈ ದಿನವನ್ನು ಆಶೀರ್ವದಿಸಿಕೊಡಿ. ನಿಮ್ಮ ಮಕ್ಕಳಾಗಿದ್ದೇವೆ, ನಿಮ್ಮನ್ನೇ ನಾವು ಸ್ತುತಿ ಮಾಡ್ಕೊಂಡು ಈ ದಿನ ಇರಬೇಕು, ಅದಕ್ಕಾಗಿ ಸ್ತೋತ್ರ. परमेश्वर, आज के दिन को आशीष कीजिएगा, ताकि हम आपके बच्चे होकर आपके ही ऊपर निर्भर होकर जीने के लिए हमें मदद करें। ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೇವೆ, ಆಮೆನ್. प्रभु यीशु के नाम से विनती करते हैं, आमीन।